ಕಿತ್ತೂರೋತ್ಸವದ ನಂತರ ನವೆಂಬರ್ ರಾಜಕೀಯ ಕ್ರಾಂತಿ ನೋಡೋಣ ಅಂದ್ರು ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆ ಕ್ರಾಂತಿನೆಲ ಚೆನ್ನಮ್ಮನ ಕಿತ್ತೂರಿನಲ್ಲಿ 201ನೇ ಚೆನ್ನಮ್ಮನ ಕಿತ್ತೂರು ವಿಜಯೋತ್ಸವದ ಸಂಭ್ರಮ ಇದೇ ತಿಂಗಳು 23, 24 ಹಾಗೂ 25ರಂದು ಅದ್ದೂರಿಯಾಗಿ ನಡೆಸಲು ಎಲ್ಲ ಗಣ್ಯರು, ಅಧಿಕಾರಿಗಳು ಹಾಗೂ ಚೆನ್ನಮ್ಮನ ಅಭಿಮಾನಿಗಳ ಸಮ್ಮುಖದಲ್ಲಿ ತೀರ್ಮಾನ ಮಾಡಲಾಯಿತು. ಪೂಜ್ಯ ಕಲ್ಮಠ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಎಸ್ಪಿ ಭೀಮಾಶಂಕರ್ ಗುಳೇದ್, ಸಿಇಒ ರಾಹುಲ್ ಶಿಂದೆ ಹಾಗೂ ಎಸಿ ಪ್ರವೀಣ್ ಜೈನ್ ಹಾಗೂ ಪಿಡಬ್ಲ್ಯೂಡಿ ಕಾರ್ಯನಿರ್ವಾಹಕ ಅಭಿಯಂತರರು ಆದ ಎಸ್ಎಸ್ ಸೌರಭದ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಉಪ ನಿರ್ದೇಶಕರು ಆದ ವೇದ್ಯಾವತಿ ಭಜಂತ್ರಿ ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೆದ ಈ ಪೂರ್ವಭಾವಿ ಸಭೆಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಿತ್ತೂರೋತ್ಸವ ಹಾಗೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹಾಗೂ ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಹಾಗೂ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಕಿತ್ತೂರು ಚೆನ್ನಮ್ಮ ಸಾರಿಗೆ ಸಂಸ್ಥೆ ಹೆಸರನ್ನ ಇಡಲು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿದರು. ಅದರ ಹಚ್ಚಿ ವರ್ಷನೂ ಇಲ್ಲೇ ಕೇಳಿದ್ರಿ ಸರ್, ಇದ್ರೊಳಗರಿ ಅದು ಯಾಕೆ ಕಾರ್ಯರೂಪಕ್ಕೆ ಬರೋದು ಸ್ವಲ್ಪ ಹೇಳ್ಬೇಕು ಸರ್. ಅದಕ್ಕೆ ಸಂಬಂಧಪಟ್ಟಾರ ಯಾರು ಅದನ್ನ ಹೇಳಿ ಸರ್, ಅವರಿಗೆ ನಾವು ಊರವ್ರು ಎಲ್ಲರೂ ಕೂಡಿ ಅವ್ರಿಗೆ ನೋಟಿಸ್ ಕೊಟ್ಟು ಸರ್ ನಾವು ಇದನ್ನ ಮಾಡ್ತೀವಿ ಸರ್. ಅದನ್ನ ಸ್ವಲ್ಪ ನಾವು ಪ್ಲೀಸ್ ಹೇಳ್ರಿ. ಯಾಕಂದ್ರೆ ಈಗ ಕಾಕಿ ಅಂತ ಸರ್ ಬಂದ್ರೆ ಏನಾಗ್ತೈತಿ, ಕಾಕಿ ಈಗ ಐತಪ್ಪ ಅಂತ ಗೊತ್ತಾಗೈತ್ರಿ, ಮತ್ತೆ ಈ ಹುಬ್ಳಿ ಅಂತ ಬಂದ್ರೆ ಹುಬ್ಳಿ ಐತಪ್ಪ ಅಂತ ಗೊತ್ತಾಗೈತೆ ಸರ್. ಇದೇನಾಗೈತ್ರಿ, ಪ್ರತಿ ವರ್ಷನೂ ಕತ್ತಲ್ದಾಗನ ದಾಟಿ ಹೊಡ್ರಿ ಸರ್. ಇದೇನಾಗಬೇಕಂತಂದ್ರೆ ಬಿದಿ ಅದ ಅವೇ ರೋಡ್ ಲೈಟ್ ಅದಾವ ಸರ್, ಅದ ಲೈಟ್ ಆಗ್ಬೇಕಂತಂದ್ರೆ 4 ವರ್ಷ ಸರ್ ಕೇಳಾಗತ್ತ ಅದಾಗತ್ತು. ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನನ್ನ ಮನವಿ. ಈಗ ಕಿತ್ತೂರೋತ್ಸವ ಸಂದರ್ಭದಲ್ಲೇ ಏನೋ ಕಿತ್ತೂರು ಕರ್ನಾಟಕ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಈಗ ಈ ಕಿತ್ತೂರೋತ್ಸವ ಸಂದರ್ಭದಲ್ಲೇ ಒಂದು ರೀತಿ ಪ್ರತ್ಯೇಕ ಕಿತ್ತೂರು ಕರ್ನಾಟಕಕ್ಕೆ ಸಚಿವಾಲಯ ಮಾಡಬೇಕು ಸರ್, ಒಂದನೇದು. ಎರಡನೇದು, ಈಗ ವಾಯುವ್ಯ ಕರ್ನಾಟಕ ಸರ್ಕಾರ ಅಂತ ಇದೆ, ಸಾರಿಗೆ ಸಂಸ್ಥೆ ಅಂತ ಇದೆ, ಅದಕ್ಕೆ ಕಿತ್ತೂರು ಕರ್ನಾಟಕ ಸಾರಿಗೆ ಸಂಸ್ಥೆ ಅಂತ ಮಾಡಬೇಕು ಸರ್, ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆ. ವಿಶೇಷವಾಗಿ ಮೂರನೇದು, ಈಗ ಕಿತ್ತೂರೋತ್ಸವ ಬರೀ ಕಿತ್ತೂರಲ್ಲಿ ಮಾತ್ರ ಇದಾಗ್ತಾ ಇದೆ. ಹಲವಾರು ಸಂಸ್ಥಾನಗಳ ಹಲವಾರು ಸ್ಥಳಗಳಿದ್ದಾವೆ, ಮಂಡೂರು ಆಯ್ತು, ಹೀಗೆ ಸಂಸಾರಿ ಮತ್ತೆ ದೇಶನೂರು ಎಲ್ಲ ಇದಾವೆ ಸರ್. ಬರೇ ಅವೆಲ್ಲ ಬಾಳ್ತಿದ್ದಾವೆ, ಸಾಕಷ್ಟು ಒಂದು ಶಿಥಿಲಗೊಳ್ತಾವೆ ಸರ್ ದಿನ ದಿನ. ಹಾಗಾಗಿ ಪ್ರಾಚ್ಯ ವಸ್ತು ಇಲಾಖೆಯವರು ದಯವಿಟ್ಟು ಅದನ್ನ ಸ್ವಲ್ಪ ಅದೆಲ್ಲ ಕ್ಲೀನ್ ಮಾಡಿ ಅವು ಒಂದು ಬೋರ್ಡ್ ಹಾಕಿದ್ರೆ ಖಂಡಿತ ಅವು ಉಳಿತವೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇನ್ನ 4ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಅಧಿವೇಶನ ಇದ್ರೊಳಗೆ ಉತ್ಸವ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಕಲಾವಿದರುಗಳಿಗೆ ಪಾಪ ಶೌಚಾಲಯ ಸಮಸ್ಯೆ ತುಂಬಾ ಆಗ್ತೈತೆ ಸಾಕಷ್ಟು. ದಯವಿಟ್ಟು ಅದನ್ನ ಸರಿಪಡಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಚೆನ್ನಮ್ಮನ ಮನೆ ಏನಿದೆ ಅದು ಒಂದು ಮಾಲ್ಕಿ ಆಸ್ತಿ ಆಗಿದೆ ಸರ್. ಆ ಓನರ್ ಬಹಳ ತೀವ್ರ ಅನಾರೋಗ್ಯದಿಂದ ಅವರು ಸ್ವಲ್ಪ ಬೆಡ್ ರೆಸ್ಟ್ ಅಲ್ಲಿದ್ದಾರೆ. ಆದರೂ ನನ್ನ ತಹಶೀಲ್ದಾರರು ಹಾಗೂ ಉಪವಿಭಾಗಾಧಿಕಾರಿಗಳು ಖುದ್ದಾಗಿ ಒಮ್ಮೆ ರೋಣ ಹೋಗಿ ಮತ್ತೊಮ್ಮೆ ಗದಗ ಹೋಗಿ ಅವರ ಜೊತೆ ಮಾತಾಡಿಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಅವರು ನಾವು ಡೈರೆಕ್ಟ್ ಪರ್ಚೇಸ್ಗೆ ಒಪ್ಕೊಳ್ತೀವಿ ಅಂತ ಹೇಳಿದ್ರು. ಆವಾಗ ಇಡೀ ಫೈಲ್ ಅನ್ನು ನಾವು 2 ತಿಂಗಳು ಕೂತ್ಕೊಂಡು ಬಿಲ್ಡಪ್ ಮಾಡಿ ಪ್ರಪೋಸಲ್ ರೆಡಿ ಮಾಡಿದ್ವಿ. ಮತ್ತೆ 2ನೇ ಸತಿ ಅವರಿಗೆ ಮೀಟಿಂಗ್ಗೆ ಬರ್ಲಿಕ್ಕೆ ಹೇಳುವಾಗ ನಾವು ಬರ್ಲಿಕ್ಕೆ ಆಗಲ್ಲ, ಸ್ವಲ್ಪ ಅನಾರೋಗ್ಯದಿಂದ ನಾನು ಬರ್ಲಿಕ್ಕೆ ಆಗಲ್ಲ ಅಂತ ಅವರು ಹೇಳಿದ ನಂತರ ಪುನಃ 3ನೇ ಸತಿ ನಾವು ಪ್ರಯತ್ನ ಮಾಡುವಾಗ ಈ ಒಂದು ಡೈರೆಕ್ಟ್ ಪರ್ಚೇಸ್ ಮೆಕ್ಯಾನಿಸಮ್ ಏನಿದೆ ಅದು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಅದಾದ ನಂತರ ಮಾನ್ಯ ಸಚಿವರ ಪರ್ಮಿಷನ್ ತಗೊಂಡು ನಾವು ಇದನ್ನು ಪ್ರಾಧಿಕಾರದ ಮುಖೇನ ಇದನ್ನು ಡೈರೆಕ್ಟ್ ಪರ್ಚೇಸ್ ಬಿಟ್ಟು ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ನಾವು ಒಂದು ಕಡತವನ್ನು ನಾವು ಮೂವ್ ಮಾಡಿದ್ವಿ. ಸದ್ಯಕ್ಕೆ ಸಾಹೇಬರು ಹೇಳಿದ ಹಾಗೆ ಪ್ರತಿ ಚದರ ಮೀಟರ್ಗೆ 10,000 ರೂಪಾಯಿ ಅಲ್ಲಿ ಬರ್ತಾ ಇದೆ. ಸುಮಾರು ಒಂದು 3 ಕೋಟಿ ರೂಪಾಯಿ ಆಗ್ಬೋದು ಸರ್. ತಾವು ಮತ್ತೆ ನಮ್ಮ ಕಂದಾಯ ಸಚಿವರು ಪ್ರಾಧಿಕಾರದ ಸಭೆ ತಗೊಳ್ಳುವಾಗ ಸರ್, ಆ ಸಭೆಗೆ ನಾನು ಈ ಪ್ರಸ್ತಾವವನ್ನು ತರಿಸಿ ತಮ್ಮ ಪರ್ಮಿಷನ್ ತಗೊಂಡು ಇದನ್ನು ನಾವು ಎಕ್ವೈರ್ ಮಾಡ್ತೀವಿ. ನಮಗೆ ಬಹುಶಃ ಇನ್ನೊಂದು 3-4 ತಿಂಗಳ ಒಳಗಡೆ ನಗರೀಕರಣಗಳನ್ನು ಮುಖಾಂತರ ಸುಂದರಗೊಳ್ಳಲಿಕ್ಕೆ ಕಾರಣೀಕರ್ತರಾಗ್ತಾ ಇದೆ. ಹೀಗೆ ಹಲವು ಯೋಜನೆಗಳು ನಿರಂತರವಾಗಿ ಯೋಜನೆಗಳ
ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಉತ್ಸವಕ್ಕೆ ಸರ್ಕಾರವೂ ಸಹ ಹೆಚ್ಚಿನ ಕಾಳಜಿ ವಹಿಸಿ ಬಹಳ ಅತ್ಯಂತ ಇದರ ಪೂರ್ವಭಾವಿ ಸಭೆ ನಡೆದಿದೆ. ವಿಶೇಷವಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಕೃಷ್ಣ ಸತೀಶ್ ಜಾರಕಿಹೊಳಿ ಸಾಹೇಬರು ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಎಳ್ಳೂರಿನ ಒಂದನೇ ಉತ್ಸವನ ಇದೇ 23, 24, 20ರಂದು ಕಿತ್ತೂರಿನಲ್ಲಿ ಅತಿ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆ ಆಗಿದೆ. ಆ ಸಭೆಯಲ್ಲಿ ಬಹಳಷ್ಟು ಸಲಹೆ ಸೂಚನೆ ನೀಡಿದ್ದಾರೆ. ಅದನ್ನು ಕೂಡ ಅಳವಡಿಸಿಕೊಂಡು ಒಳ್ಳೆಯ ರೀತಿಯಿಂದ ಉತ್ಸವ ಮಾಡಲಿಕ್ಕೆ ಜಿಲ್ಲಾಡಳಿತ ತಯಾರಿ ಮಾಡ್ತಾ ಇದೆ. ಸರ್, ಈಗ ಪ್ರತ್ಯೇಕವಾಗಿ ಕಿತ್ತೂರು ಕರ್ನಾಟಕಕ್ಕೆ ಸಚಿವಾಲಯ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ. ಇದೆ. ನಿನ್ನೆ ಕೂಡ CM ಬಂದಾಗ ಗಮನ ಸೆಳೆದಿದ್ದಾರೆ ಬಹಳಷ್ಟು ಜಿಲ್ಲಾ ಮುಖಂಡರು. ನಾವು ಕೂಡ ಅದನ್ನು ಸ್ಟಡಿ ಮಾಡ್ತೀವಿ, ಯಾವ ರೀತಿ ಅದು ಏನಂತ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನವೆಂಬರ್ ಕ್ರಾಂತಿ ಇದಾಗ್ತಾ ಇದೆ ಸರ್. ಇಂಥ ಸಂದರ್ಭದಲ್ಲಿ ತಮ್ಗೇನಾದ್ರು ಇದ್ಕೊಳ್ಬೋದು ಸರ್ CM? ಇಲ್ಲ, ಅದ್ರ ಆಮೇಲೆ ನೋಡೋಣ. ಈಗ ಈ ಉತ್ಸವ ಅಷ್ಟು ಮಾಡೋಣ ಫಸ್ಟ್. ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.